ಹಾಯ್ ಫ್ರೆಂಡ್ಸ್, ಏನಿಲ್ಲ, ಇತ್ತೀಚೆಗೆ ಸದನದಲ್ಲಿ ಒಬ್ಬರು MP ಕ್ವಶನ್ ಮಾಡ್ತಾರೆ. ಏನಂದರೆ, ಮೊಬೈಲ್ ರೀಚಾರ್ಜ್ ಮಾಡದೇ ಇದ್ದರೆ ಇನ್ಕಮ್ ಯಾಕೆ ಬಾರ್ ಮಾಡ್ತೀರಾ ಅಂತ. ರೀಚಾರ್ಜ್ ಮಾಡಿದ್ರೆ ಅಟ್ಲೀಸ್ಟ್ ಔಟ್ ಗೋಯಿಂಗ್ ಇಲ್ಲದೆ ಇದ್ರು ಇನ್ಕಮಿಂಗ್ನ ಯಾಕೆ ಡಿಸ್ಕನೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದನ್ನು ನೋಡಿ ನನಗೇನಿಸ್ತಂದರೆ, ಅಟ್ಲೀಸ್ಟ್ ಒಬ್ಬರಾದರೂ ಜನಗಳ ಬಗ್ಗೆ ಕಾಳಜಿ ಇರೋಂಥ ಒಬ್ಬ MP ಇದ್ದಾರೆ, ಅಟ್ಲೀಸ್ಟ್ ಜನಗಳ ಬಗ್ಗೆ, ಜನಗಳ ಸಮಸ್ಯೆಯನ್ನು ಕೇಳೋರು ಒಬ್ಬರಿದ್ದಾರೆ ಅಂತ ಅನ್ನಿಸ್ತು. ಇದರಿಂದ ಏನಪ್ಪ ಅಂತಂದರೆ, ನಾವು ಇಷ್ಟೊಂದು ಟ್ಯಾಕ್ಸ್, ಪ್ರತಿಯೊಂದರಲ್ಲೂ ಟ್ಯಾಕ್ಸು ಅಂತ ಕಟ್ಕೊಂಡು ಮನುಷ್ಯನಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ, ಈಗ ಎಜುಕೇಷನ್ನು, ಹಾಸ್ಪಿಟಲ್ಲು ಇದೆಲ್ಲನೂ ಪ್ರೈವೇಟೈಸೇಷನ್ ಆಗಿಬಿಟ್ಟಿದೆ. ಈಗ ಎಜುಕೇಷನ್ಗೆ ಮನುಷ್ಯನಿಗೆ ಜೀವಿತಾವಧಿನಲ್ಲಿ ಕಷ್ಟವಾದ ಎರಡು ಪ್ರಾಬ್ಲಮ್ಸ್ ಅಂದರೆ, ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಇನ್ನೊಂದು ಹಾಸ್ಪಿಟಲ್ ಬಿಲ್. ಇವೆರಡರಲ್ಲಿ ಅವನ ಸ್ವಂತ ಆಸೆಗಳು ಏನನ್ನು ತೀರಿಸ್ಕೊಳ್ಳಾಗದೇ ಇರೋವಂಥ ಸ್ಥಿತಿಗೆ ತಲುಪಿಬಿಟ್ಟಿದ್ದಾನೆ ಮನುಷ್ಯ. ಅದಕ್ಕೆ ಇವತ್ತು ನಗರಗಳು ಮನುಷ್ಯನನ್ನು ರಕ್ತ ಇರ್ತಾ ಇದೆ. ಅದರ ಆದಾಯ ಸಾಕಾಗ್ತಾ ಇಲ್ಲ ಮನುಷ್ಯನ. ನಗರಗಳಲ್ಲಿದ್ದು ಆದಾಯನ ಅವನು ಸರಿದೂಗ್ಸೋಕ್ಕಾಗ್ತಿಲ್ಲ. ಅವನು ಅಂದ್ಕೊಂಡಂಥ ಜೀವನನ ಅವನು ಅನುಭವಿಸೋಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ, ಪ್ರತಿಯೊಂದು ಹಂತದಲ್ಲೂ ಒಂದು ಟೋಲ್ ಇರ್ಬೋದು, ಒಂದು ಈ ಮೊಬೈಲು ಅಷ್ಟೇ. ಮೊಬೈಲ್ ಆಪರೇಟರ್ಸು ಮೊದಲು ತುಂಬ ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ನಲ್ಲಿ ಏನು ಮಾಡಿದ್ರು, 2 ಕಂಪ್ನಿ ಸೇರಿಕೊಂಡು ಎಲ್ಲರನ್ನೂ ಮುಚ್ಚಿಸ್ಬಿಟ್ಟು ಇವತ್ತು ಅವೆರಡೇ ಕಂಪ್ನಿ ಮೇಲೆ ನಾವು ಡಿಪೆಂಡ್ ಆಗೋ ಥರ ಮಾಡಿ ಇವತ್ತು ನಮ್ಮನ್ನು ಬೇರೆ ಆಪ್ಷನ್ಗಳಿಲ್ಲದೆ ಇರೋ ಥರ ಮಾಡಿ ಅವ್ರು ಆಟ ಆಡ್ತಿದ್ದಾರೆ. ಬರೀ 3 ತಿಂಗಳಿಗೆ 6 ತಿಂಗಳಿಗೆ ರೈಸ್ ಮಾಡಿಕೊಂಡು ಇವತ್ತು ಯಥೇಚ್ಛವಾಗಿ ನಾವು ಅದಕ್ಕೆ ತಿರಬೇಕಾಗಿದೆ. ಅದಲ್ಲದೆ ಈಗ ನಾವು ಔಟ್ ಗೋಯಿಂಗ್ ಮಾಡದೇ ಇದ್ರು ಇನ್ಕಮಿಂಗ್ ನಾವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಇನ್ಕಮಿಂಗ್ ಬರದೇ ಇರೋ ಥರನೂ ಮೊಬೈಲ್ನ ನಂಬರ್ನ ಡಿಆಕ್ಟಿವೇಟ್ ಮಾಡೋ ಥರ ಮಾಡ್ತಿದ್ದಾರೆ. ಇದು ಸಮಸ್ಯೆ.